ಕಾವೇರಿ ಕಾವೇರಿ ಏನು ಬೇ ಅಮ್ಮ? ಕಾವೇರಿ ಹೊರಗಡೆ ಹುಡುಗ ಆನಂದ ಐತೆ ನೋಡವ, ಒಂದು ತಟ್ಟೆ ಕರಿಯವ ಇಲ್ಲಿ. ಸರಿ ಆತು ಬೇ ಅಮ್ಮ. ಇದು ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಹಾಲು ಇಟ್ಟೀನಿ, ಅದನ್ನ ಆಫ್ ಮಾಡಿ ಹೋಗಿ ಕರಿತೀನಿ. ಸರಿ ಆತವ. ಅತ್ಯಾರ ಏನೋ ಮಾತಾಡೋದೈತಂತಂದ್ರಿ. ಹಾಯ್. ನಮಸ್ಕಾರ. ನಾನು ಆ್ಯಕ್ಚುಲಿ ನಿನ್ನೆಯಿಂದನೇ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಸಿಗ್ತಾನೆ ಎಲ್ಲಾಗಿದ್ರಿ, ಎಷ್ಟು ಬ್ಯುಸಿ ಇದ್ರಿ, ಎಷ್ಟು ಕೆಲಸ ಮಾಡ್ತೀರಾ ನೀವು. ಬಾ ಇವತ್ತಾದರೂ ಸಿಕ್ಕರಲ್ಲ ಮಾತಾಡ್ಸೋಕೆ. ಹೌದಾ, ಸಾರಿ, ಏನೋ ತಪ್ಪು ತಿಳ್ಕೊಬೇಡ್ರಿ. ನಂದು ಸ್ವಲ್ಪ ಕೆಲಸ ಐತ್ರಿ ಹೊರಗಡೆ, ನಾ ಹೋಗ್ತೀನಿ. ಬೇಕಾದ್ರೆ ಆಮೇಲೆ ಸಿಗ್ತೀನಿ ಅಂತ ಮಾತಾಡೋಕೆ. ಅಯ್ಯೋ ಇರ್ರಿ, ಎಷ್ಟು ಕೆಲಸ ಮಾಡ್ತೀರಿ ನೀವು. ನಾನು ನೋಡ್ತಾ ಇದ್ದೀನಿ ನಿನ್ನೆಯಿಂದ ಬಂದಾಗಿಂದನೂ ಒಂದೇ ಸಮನೆ ಕೆಲಸ ಅಂತ ಕೆಲಸ ಮಾಡಕೊಂತೀರಿ. ಕೆಲಸ ಎಲ್ಲ ಮಾಡೋದಿದ್ದಿದ್ದೆ, ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು 5 ನಿಮಿಷ ಮಾತಾಡ್ರಿ ನನ್ನ ಜೊತೆ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ನಂದು ಕೆಲಸ ಐತಿ. ಓಹೋ, ಕಾವೇರಿ ಬಂದ್ಲಾ? ಮಾಡ್ತೀನಿ ಮೊದಲು. ಅಯ್ಯೋ, ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವು. ಮಾತಾಡ್ರಿ. ನನ್ನ ಕೆಲಸ ಎಲ್ಲ ಇದ್ದಿದೆ, ಅದನ್ನೆಲ್ಲ ನಾನು ಆಮೇಲೆ ಮಾಡ್ಕೋತೀನಂತೆ. ನೀವೇನೋ ಮಾತಾಡ್ಬೇಕಂತ ಅಂದ್ರಲ್ಲ, ಮಾತಾಡ್ರಿ. ಅಲ್ಲ, ಈ ಸೌಂದರ್ಯ ಯಾಕ ಇವ್ರ ಜೊತೆ ಮಾತಾಡೋಕ್ಕಂತ? ಆನಂದ್ ಅವರೇ, ನೀವು ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದೀರಾ ಅಂತಂದರೆ, ನೀವು ಓದೇ ಇಲ್ಲ, ನೀವು ಬಡವರು ಅಂತಂದರೆ ಯಾರೂ ನಂಬೋದೇ ಇಲ್ಲ ನೋಡ್ರಿ. ಅಷ್ಟು ಚೆನ್ನಾಗಿ, ಅಷ್ಟು ಹ್ಯಾಂಡ್ಸಮ್ ಆಗಿ ಇದ್ದೀರಾ ನೋಡಿ ನೀವು. ಓಹೋ, ಹೌದಾ, ತುಂಬ ಥ್ಯಾಂಕ್ಸ್ ರೀ. ಅಯ್ಯೋ, ಭಾಳ ಹೊಗಳಕೊಂತ ಬಿಟ್ಟಿರಿ ನೋಡ್ರಿ ನೀವು. ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ ನೋಡ್ರಿ. ನಿಮ್ಮದು ತುಂಬ ದೊಡ್ಡ ಮನಸ್ಸು ಬಿಡ್ರಿ, ಅದಕ್ಕೆ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಕೆಲವೊಬ್ಬರಿಗೆ ಏನೂ ಅರ್ಥನೇ ಆಗೋದಿಲ್ಲ. ಹೌದಾ, ಥ್ಯಾಂಕ್ ಯು. ಅಯ್ಯೋ, ಇಷ್ಟು ಚೆನ್ನಾಗಿ ನಗ್ತೀರಾ. ಅಯ್ಯೋ, ನೀವು ನಕ್ರೆ ನೋಡ್ರಿ, ಇಲ್ಲಿ ಮುತ್ತು ಕೆಳಗಡೆ ಉದುರೋಗ್ಬಿಡತ್ತೆ. ದಯವಿಟ್ಟು ಅಷ್ಟೊಂದು ನಗದಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ರೀ. ಅಲ್ಲ, ಈಗ ಯಾಕೆ ಇಷ್ಟು ನುಳಿ ಹಾಕೊಂತಾಳ? ಏನು ಮಾತಾಡ್ಕೊಳಕುಂತಾರೆ ಇವರಿಬ್ರು? ಏನೂ ಕೇಳಿಸ್ತಾನೆ ಇಲ್ಲಲ್ಲ ನನಗೆ. ಅಂದಹಾಗೆ ನಿಮ್ಮ ಹೆಸರೇನು ಗೊತ್ತಾಗ್ಲೇ ಇಲ್ಲಲ್ಲ ನನಗೆ. ನನ್ನ ಹೆಸರು ಸೌಂದರ್ಯ ಅಂತ. ನಮ್ಮ ಮಮ್ಮಿ ಶಾರ್ಟಾಗಿ ಸೌದಿ ಅಂತ ಕರೀತಾರೆ. ಓ ಹೌದಾ, ನಿಮ್ಮ ಹೆಸರಿನ ತಕ್ಕಂಗೆ ಇದ್ದೀರಾ ನೋಡ್ರಿ ನೀವು. ನಿಮ್ಮ ಮಮ್ಮಿ ಸೌದಿ ಅಂತ ಕರೆದಾಗ ಮತ್ತೆ ಯಾರಾದರೂ ಸೌದಿನೋ ಏನು ಅಂತ ತಗೊಂಡು ಒಲಿಗೆ ಹಚ್ಕಿಚ್ಚಾರ. ಹುಷಾರು. ಛೇ ಹೋಗ್ರಿಪ್ಪ, ಎಷ್ಟು ಕಾಮಿಡಿ ಮಾಡ್ತೀರಪ್ಪ ನೀವು. ಸೌಂದರ್ಯಕ್ಕ, ನೀನು ಇಲ್ಲೇನು ಮಾಡಕ್ಕಂತಿದ್ದಿ? ಕಾವೇರಿ, ನಮ್ಮ ಮನೆಗೆ ಪಾಪ ಗೆಸ್ಟ್ ಬಂದಿಲ್ವಾ ಆನಂದ್, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಪಾಪ ಅವ್ರ ಕಷ್ಟ ಸುಖ ಏನೆಲ್ಲ ವಿಚಾರಿಸ್ಕೊತಾ ಇದ್ದೆ. ಅಲ್ಲ, ಅದನ್ನೆಲ್ಲ ನೀವು ಯಾಕೆ ವಿಚಾರಿಸ್ಕೋಬೇಕು? ನಿಮ್ದೇನೋ ಕೆಲಸ ಇದೆ ಅಂದೆಲ್ಲ, ಅದನ್ನು ನೋಡ್ಕೊ ಹೋಗ್ರಿ. ಅವ್ರನ್ನ ಅಮ್ಮ ಕರೆಯಾಕುಂತಾಳೆ. ಆನಂದ್ ಅವರೇ, ನಾನು ನಿಮ್ಮ ಜೊತೆ ಮಾತಾಡಿದರೆ ನಿಮ್ಗೇನಾದರೂ ತೊಂದರೆ ಆಗುತ್ತಾ? ಚೇಚೆ, ಹಾಗೇನಿಲ್ಲಪ್ಪ. ನೀವು ನನ್ನ ಜೊತೆ ಮಾತಾಡಿದರೆ ನನಗಿನ್ನೂ ಖುಷಿ ಆಗುತ್ತಪ್ಪ, ತೊಂದರೆ ಏನಾಗೋದಿಲ್ಲ. ನೋಡಿದ್ಯಾ ಕಾವೇರಿ, ಅವರಿಗೆ ಏನೂ ಸಮಸ್ಯೆ ಇಲ್ಲ. ನಿನಗೇನು ಸಮಸ್ಯೆ? ನೀ ಸುಮ್ಮನೆ ಹೋಗು, ಅಜ್ಜಿಗೆ ಹೇಳು ಆಮೇಲೆ ಬರ್ತಾರಂತಂದು. ನೀ ಹೋಗು. ಅಕ್ಕ, ಇವ್ರ ಜೊತೆ ನಿಂದು ಏನು ಮಾತಾಡೋದೈತಿ, ಸುಮ್ಮನೆ ನಡೀತೀಯಾ? ಕಾವೇರಿ, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ನೀನು ಸಣ್ಣ ಹುಡುಗಿಯದಿ, ಸುಮ್ಮನೆ ಹೋಗು. ಹೊಟ್ಟೆನಲ್ಲಿ ಫುಲ್ ಗುಳು ಅಂತ ಇದೆ. ಆನಂದ್ ಅವರೇ, ನಿಮ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಅಮ್ಮ ಕರೆಯಾಕುಂತಾಳ ಅಂತ ಹೇಳಿದ್ರೆ ಸುಮ್ಮನೆ ಕರೆಯಾಕುಂತಾಳ, ನೋಡಿ ನಡೀರಿ. ಸೌಂದರ್ಯ ಅವರೇ. ಹಾಂ ಹೇಳಿ. ಅಲ್ಲ, ನಿಮಗೆ ಸೌಂದರ್ಯ ಅಂತ ಕರೆದ್ರೆ ಪರವಾಗಿಲ್ಲನಾ, ಅಥವಾ ಮೇಡಮ್ ಅಂತ ಕರಿಬೇಕಾ? ಅಯ್ಯೋ, ನಿಮ್ಮ ಬಾಯಲ್ಲಿ ನನ್ನ ಹೆಸರು ಅದೆಷ್ಟು ಚೆನ್ನಾಗಿ ಬರುತ್ತೆ. ನೀವು ನನ್ನ ಹೆಸರಿಟ್ಟೇ ಕರೀರಿ. ಮೇಡಮ್ ಗಿಡಮ್ ಅಂತ ಏನು ಕರೆಯೋ ಅವಶ್ಯಕತೆ ಇಲ್ಲ. ಸೌಂದರ್ಯ ಅಂತ ಕರೆದ್ರೆ ಸಾಕು. ಸರಿ ಆಯಿತು. ಅದು ಅಜ್ಜಿ ಕರೀತಾ ಇದ್ದಾರಂತೆ. ನಾನು ಹಿಂಗೆ ಬಂದುಬಿಡ್ತೀನಿ. ನಿಮ್ದು ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಬಿಡಿ, ಆಮೇಲೆ ಮಾತಾಡಿದ್ರಾಯ್ತು. ಸರಿ ಆಯಿತು ಆನಂದ್ ಅವರೇ, ನೀವು ಮಾತಾಡ್ತೀನಿ ಅಂದರೆ ನಾನು ಎಲ್ಲ ಕೆಲಸನೂ ಬಿಟ್ಟು ಬಂದುಬಿಡ್ತೀನಿ. ಸರಿ ಆಯಿತು, ನಾನು ಹಿಂಗೆ ಬರ್ತೀನಿ. ಸರಿ ಆಯಿತು. ಅಕ್ಕ, ಜಾಸ್ತಿ ನುಲಿಯೋದಕ್ಕೆ ಹೋಗ್ಬೇಡ. ಏನಾರು ಕೆಲಸ ಇದ್ರೆ ನೋಡ್ಕೊ ಹೋಗು. ಅಲ್ಲ, ಈ ಕಾವೇರಿಗೆ ಏನಾಯಿತು? ನಾನು ಆನಂದ್ ಜೊತೆ ಮಾತಾಡೋಕುಂತ್ರ ಈಕೆ ಯಾಕೆ ಹೊಟ್ಟೆ ಹುರ್ಕೊಳಕುಂತಾಳ? ಆ ಆನಂದ್ ನೋಡಿದ್ರೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ಎಷ್ಟು ಚೆನ್ನಾಗದಾನೆ. ಹೇಗಾದರೂ ಮಾಡಿ ಅವನನ್ನು ಬುಟ್ಟಿಗೆ ಹಾಕೊಳ್ಳೋಣ ಅಂತ ನಾನು ಎಷ್ಟು ಇದು ಮಾಡಕೊಂತೀನಿ. ನಡಕ್ಕೆ ಬಂದ ಬಿಟ್ಲ ಒಮ್ಮಿಗೆ. ಅಜ್ಜಿಯರ ಏನ ಕರೆದ್ರಂತ? ಏನಿಲ್ಲಪ್ಪ ಆನಂದ್, ಒಂದು ತಟಗ ಕಾಲು ಭಾಳ ಹರಿಯಾಕೊಂತ ಬಿಟ್ಟೈತಿ. ಒಂದು ತಟಗ ಕಾಲು ಹೊತ್ತತಿ ಅಪ್ಪ. ಯಮ್ಮ, ಅವ್ರಿಗೆ ಯಾಕೆ ಹೇಳ್ತಿದ್ದಿ ಕಾಲು ಹೊತ್ತಕ್ಕೆ? ನಾನು ಅದಿನಲ್ಲ, ನಾ ಕಾಲು ಹೊತ್ತತೀನಿ ಬಿಡು.
ಅಯ್ಯೋ ಪರವಾಗಿಲ್ಲ ಬಿಡ್ರಿ ಕಾವೇರಿ ಅವರೇ, ನಡೀತೈತಿ. ಅಜ್ಜಿಗೆ ಕಾಲು ಒತ್ತದಲ್ಲ, ನಾನು ಒತ್ತೀನಿ. ಪರವಾಗಿಲ್ಲ, ನೀವು ಸುಮ್ಮನಿರಿ, ನಾನೇ ಒತ್ತೀನಿ. ಅಯ್ಯೋ ಕಾವೇರಿ ಅವರೇ, ಮನೆಯಲ್ಲಿ ಹಿರಿಯರದು ಸೇವೆ ಮಾಡಬೇಕು, ಅವಾಗ ನಮ್ಗೆ ಸ್ವಲ್ಪನಾದರೂ ಪುಣ್ಯ ಬರುತ್ತೆ. ಎಲ್ಲ ಪುಣ್ಯನೂ ನೀವು ಒಬ್ಬರೇ ತೊಗೋಬೇಕಂತ ಇದ್ದೀರಾ? ಸುಮ್ಮನಿರಿ. ಪಾಪ ಅಜ್ಜಿ ನನಗೆ ಕಾಲು ಒತ್ತಕ್ಕೆ ಅಪರೂಪಕ್ಕೆ ಕರ್ದಾರ, ಅವ್ರ ಕಾಲನ್ನ ನಾನೇ ಒತ್ತೀನಿ. ನೀವು ಸುಮ್ಮನಿರಿ, ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಈ ಕಾಲ ಅಜ್ಜಿ ಕೊಡ್ರಿ, ನಾ ಒತ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಯಾವಾಗ ನಿಮ್ಮ ಕಾಲು ನೋಸಿದ್ರೂ ನಂಗೆ ಹೇಳ್ರಿ, ನಾನು ಒತ್ತೀನಂತ. ನಮ್ಮ ಮನ್ಯಾಗ ನಾನು ನಮ್ಮ ಅಪ್ಪಂದು ನಮ್ಮ ಅವ್ವಂದು ಕಾಲು ಒತ್ತೀನಲ್ಲ, ಅವ್ರ ಕಾಲು ನೋವೆಲ್ಲ ಬೇಗ ಹೋಗ್ಬಿಡುತ್ತಂತಾರೆ. ಬೇಕಾದ್ರೆ ನೀವು ನೋಡ್ರಿ, ನಾನು ಇವಾಗ ನಿಮ್ಮ ಕಾಲು ಒತ್ತೀನಲ್ಲ, ಎಷ್ಟು ಲಘುನ ನಿಮ್ಮ ಕಾಲು ನೋವು ಹೋಗುತ್ತಂತಂದು. ಎಷ್ಟು ಒಳ್ಳೆ ಗುಣ ಆಯ್ತಪ್ಪ ನಿನಗೆ. ನಿಮ್ಮಪ್ಪ ನಿಮ್ಮವ್ವ ನಿನಗೆ ಒಳ್ಳೆ ಗುಣ ಕೊಟ್ಟ ಬೆಳೆಸಾರ ನೋಡು. ಹ್ಞೂ ರೀ, ಹಿರಿಯರ ಸೇವೆ ಮಾಡೋದು ಕಿರಿಯರದು ಕರ್ತವ್ಯ ಅಂತ ಹೇಳ್ಕೊಟ್ಟಾರಿ ನಮ್ಮ ಮನ್ಯಾಗ. ಈಗಿನ ಕಾಲದಾಗ ಇಂಥ ಚಲೋ ಗುಣ ಇರೋ ಹುಡುಗ ಇರೋದು ಭಾಳ ಅಪರೂಪ ಬಿಡಪ್ಪ. ಅಯ್ಯೋ ಇರ್ಲಿ ಬಿಡ್ರಿ, ಅದಕ್ಕೆ ಯಾಕಷ್ಟು ಹೊಗಳ್ತೀರಿ? ಅತ್ತಿಯರ ಏನೋ ಮಾತಾಡ್ಬೇಕಂತಂದ್ರಲ್ರಿ. ಅದೇನಿಲ್ಲ, ನಾನು ಪಲ್ಲವಿ ಮನೆಗೆ ಹೋಗಿದ್ದೆಲ್ಲ ಮೊನ್ನೆ. ಪಲ್ಲವಿ ಹೇಳಿದ್ಲು ಅವ್ರ ಕಡೆ ಅಂದ್ರೆ ಅವ್ರ ಗಂಡನ ಸಂಬಂಧಿಕರ ಕಡೆ ಒಂದು ಚಲೋ ಹುಡುಗದನಂತ, ಏನೋ ಗೌರ್ಮೆಂಟ್ ನೌಕರಿ ಮಾಡ್ತಾನಂತ. ಆ ಹುಡುಗ ನಮ್ಮ ಕಾವೇರಿಗೆ ಒಳ್ಳೆ ಜೋಡಿ ಹಾಕನಂತ. ಅದಕ್ಕೆ ಪಲ್ಲವಿ ಹೇಳಿದ್ಲ ನನಗೆ, ಸರಿ ತಗೋರವ, ಹೆಂಗ ಊರಿಗೆ ಹೋಗ್ತೀನಲ್ಲ, ಲಕ್ಷ್ಮ ಅಂತಾಲೆ ಮಂಜಪ್ಪಂತಾಲೆ ನಮ್ಮ ಮನ್ಯಾಗ ಮಾತಾಡಿ ಹೇಳ್ತೀನಂತ ಹೇಳಿದ್ದೆ. ಅದಕ್ಕೆ ನಿನಗೂ ಒಂದು ಮಾತು ಕೇಳಿದ್ರಾತು ಅಂತ ಕರೆದೆ. ಹೌದನ್ರಿ ಅತ್ತೆರ, ಹುಡುಗ ಹೆಂಗ ಚಲೋ ಅದನಂತಲ್ರಿ? ಹುಡುಗನ ಮನೆತನ ಎಲ್ಲ ಹೆಂಗೈತಂತ? ಹುಡುಗಂದು ಮಂತನ ಎಲ್ಲ ಚಲೋ ಐತಂತ. ನಮ್ಮ ಪಲ್ಲವಿಯರಿಗೆ ದೂರದ ಸಂಬಂಧಿ ಅಲ್ಲಂತ, ಭಾಳ ಹತ್ತದ ಸಂಬಂಧಿನ ಅಂತಂತ. ಹಾಗಾಗಿ ನಮ್ಮ ಪಲ್ಲವಿ ಏನಂದ್ಲು, ಕಾವೇರಿ ಕೊಟ್ರೆ ಚಲೋ ಆಕೈತೆ ನೋಡ್ಬೇಯವ್ವ, ಇಲ್ಲೇ ನಮ್ಮ ಕಡೆನ ಆಕಾಳ, ಏನಾದ್ರೂ ನಮ್ಮ ಕಣ್ಣು ಮುಂದೆನೇ ಇರ್ತಾಳೆ. ಆಕಿನೂ ಒಂದು ಒಳ್ಳೆಯ ಮನೆ ಸೇರಿದ್ಲಂದ್ರೆ ಚಲೋ ಆಕೈತಿ. ನಮ್ಮ ನೇತ್ರವೂ ಚಲೋ ಮನೆ ಸೇರಿದ್ಲು, ಕಾವೇರಿನೂ ಹಂಗೆ ಚಲೋ ಮನೆ ಸೇರಿದ್ರೆ ಅಣ್ಣಗೆ ಅತ್ತಿಗೆ ಮಗ ಏನೂ ಚಿಂತಿಲ್ಲ ಆದಂಗೆ ಆಕೈತಿ ಅಂತಂದು ಹೇಳಿದ್ಲು. ಆಕಿನೂ ಆಕೆ ಗಂಡ ಆಮೇಲೆ ಅವ್ರ ಅತ್ತಿ ಮಾವ ಕುಂದಿರ್ಸಿ ಹೇಳಿದ್ರು. ಕಾವೇರಿ ಬಗ್ಗೆ ಅವರಿಗೂ ಗೊತ್ತಲ್ಲ, ಹಾಗಾಗಿ ಹೇಳಿದ್ರು ಅವ್ರು ಚಲೋ ಅದಾರಂತ. ಹುಡುಗನಪ್ಪ ಅದೇನೋ ಕೆಲಸ ಮಾಡ್ತಾರಂತಂದ್ರವ, ನಾನು ಮರೆತು ಬಿಟ್ಟೀನಿ. ಹುಡುಗ ಮಾತ್ರ ಗೋರ್ಮೆಂಟ್ ನೌಕರಿಯಾಗ ಅದಾನಂತ, ದೊಡ್ಡ ನೌಕರಿ ಅಂತ, ಸಂಬಳನೂ ಚಲೋ ಐತಂತ. ಹಂಗೆ ಅವ್ರ ಮನೆತನ ಎಲ್ಲನೂ ಚಲೋನೇ ಐತಂತ. ಈ ಅಮ್ಮ, ನಾನಿನ್ನ ಓದಾಕೊಂತೀನಿ ಬೇ, ನನಗೆ ಈಗಲೇ ಯಾಕೆ ಈ ಮದುವೆಗಿದ್ವಿ ಎಲ್ಲ. ನಾನು ನಿಮ್ಗೆ ಹೇಳಿಲ್ಲ, ನಾನು ಓದಿ ಒಂದು ನೌಕರಿ ತೊಗೊಳೋವರೆಗೂ ನನಗೆ ಈ ಮದುವೆಗಿದ್ವಿ ಏನೂ ಬೇಡ ಅಂತಂದು. ಕಾವೇರಿ ನೋಡೋದ್ರಾಗ ಏನು ತಪ್ಪೈತವ? ನಾವೇನು ಇವತ್ತು ನೋಡಿದ್ವಿ ಅಂದ ತಕ್ಷಣ ಅವ್ರು ನಾಳೆನೇ ಬಂದು ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರನ? ಇಲ್ಲಲ್ಲ, ಹಂಗೆ ನೋಡ್ತಾ ಇರೋದು ಚಲೋ ಸಂಬಂಧ ಬಂತಂದ್ರೆ ಮದುವೆ ಮಾಡಿಬಿಟ್ರೆ ಆಗೋಕೈತಿ. ನೀನು ತಲೆ ಕೆಡಿಸ್ಕೊಬೇಡ, ಅವ್ರಿಗೂ ಹೇಳೋಣಂತ, ಹಿಂಗೆ ಓದಾಕ ಕುಂತಾಳ ನಮ್ಮ ಹುಡುಗಿ, ಬೇಕಾದ್ರೆ ಒಂದು ಸ್ವಲ್ಪ ದಿನ ಕಾಯ್ತಿರೋಣ ಏನಂತ ನೋಡಿ ಮಾಡಿ ಮಾತಾಡಿದ್ರಾತು. ನೀನು ತಲೆ ಕೆಡಿಸ್ಕೊಬೇಡ, ಇದೆಲ್ಲ ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು. ಹ್ಞೂ ರೀ ಅತ್ತರ, ನೀವು ಹೇಳೋದು ಬರೋಬ್ಬರಿನೇ ಐತಿ. ನಮ್ಮ ಕಾವೇರಿನೂ ಒಂದು ಒಳ್ಳೆ ಮನೆ ಸೇರ್ಕೊಂಡ್ಲಂದ್ರೆ ನಮಗೂ ಚಿಂತಿಲ್ಲದಂಗೆ ಆಗುತ್ತೆ. ನಮ್ದು ಮನೆದು ಕಷ್ಟ ಎಲ್ಲ ಹಂಗೆ ಇರೋದ. ಆದ್ರೆ ನಮ್ಮ ಮನೆ ಹೆಣ್ಮಕ್ಳು ಚಲೋ ಮನೆ ಸೇರ್ಕೊಂಡ್ರಂದ್ರೆ ನಮಗೂ ಚಿಂತಿಲ್ಲದಂಗೆ ಆಕೈತಿ. ಹ್ಞೂ ರೀ ಅತ್ತರ, ಸರಿ ತಗೋರಿ. ಇವತ್ತು ಸಂಜೆ ಕಡೆಗೆ ನಿಮ್ಮ ಮಗ ಬರ್ತಾನಲ್ಲ, ಅವ್ರ ಜೊತೆನೂ ಒಂದು ಸಲ ಮಾತಾಡಿ ನೋಡ್ರಿ, ಏನಂತಾರ. ಅವ್ರು ಹ್ಞೂ ಅಂದಂದ್ರೆ ಈಗ ಹೆಂಗೋ ಆಷಾಢ ಆಯ್ತಾ, ಆಷಾಢ ಮುಗಿದ್ಮೇಲೆ ಶ್ರಾವಣದಾಗ ಒಂದು ಚಲೋ ಒಂದು ದಿನ ನೋಡಿ ಕರೆಸಿದ್ರಾತು. ಸರಿ ಆಯ್ತು ತಗೋ, ಹಂಗೆ ಮಾಡ್ತೀನಂತ. ಕಾವೇರಿ ಬೇಸರ ಮಾಡ್ಕೋಬೇಡವಾ, ಬಾ ಇಲ್ಲಿ. ಅತ್ತೆರ, ಅಕ್ಕಿಗೆ ಓದಿ ಒಂದು ಚಲೋ ನೌಕರಿ ತೊಗೊಂಡು ಆಮೇಲೆ ಮದುವೆ ಆಗ್ಬೇಕಂತ ಆಸೆ. ನೋಡೋಣ ತಗೋರಿ, ಹೆಂಗೆ ಅವ್ರು ಬಂದ್ರಂದ ಅವ್ರ ಹತ್ರ ಮಾತಾಡಿದ್ರಾತು. ಮದುವೆ ಫಿಕ್ಸ್ ಆದಮೇಲೆ ಬೇಕಾರ ಒಂದು 2 ವರ್ಷ ಹಂಗೆ ಬಿಟ್ಟು ಮಾಡಿದ್ರಾತು, ಹೌದಿಲ್ರಿ? ಹಂಗಲ್ಲಲ್ಲಿ ಪಂಚಿ, ಚಲೋ ಸಂಬಂಧ ಬಂತಂದ್ರೆ ಮದುವೆ ಮಾಡಿಬಿಟ್ರಾತು. ಬೇಕಾದ್ರೆ ಅಕ್ಕಿ ಮದುವೆ ಆದಮೇಲೆ ನೌಕರಿ ಮಾಡಲಿ. ಅವ್ರಿಗೆ ಹೇಳಿದ್ರಾತು, ನಮ್ಮ ಹುಡುಗಿಗೆ ನೌಕರಿ ಮಾಡೋ ಆಸೆ ಐತೆ ನೋಡ್ರಿ, ಅಕ್ಕಿ ಮುಂದೆ ಮದುವೆ ಆದಮೇಲೆ ನೌಕರಿ ಮಾಡ್ತಾಳೆ ಅಂತ ಹೇಳಿದ್ರಾತು. ಅಕ್ಕಿ ಎಲ್ಲಿ ದುಡಿದ್ರೇನು? ಅಕ್ಕಿಗೆ ದುಡಿಬೇಕನ್ನೋ ಆಸೆ ಐತಿಲ್ಲ, ಆ ಆಸೆ ಈಡೇರಿದ್ರಷ್ಟೇ ಸಾಕು. ಅಕ್ಕಿ ಏನು ದುಡಿದು ನಮಗೇನು ಕೊಡೋದೇನು ಬೇಡ, ಅಕ್ಕಿ ಕನಸು ಈಡೇರಿದ್ರಷ್ಟೇ ಸಾಕು. ಅಯ್ಯ, ಅವರಿಗೂ ಇದೇನದ ನೌಕರಿ ಮಾಡೋ ಹುಡುಗಿನ ಬೇಕಂತ. ನಮ್ಮ ಪಲ್ಲವಿ ಅಂದ್ಲು, ಅವ್ರೇನೋ ಹೇಳಿದ್ರಂತಪ್ಪ ಪಲ್ಲವಿಯರ ಅತ್ತಿಗೆ, ನಿಮ್ಮ ಕಡೆ ಯಾರ ಚಲೋ ಸಂಬಂಧ ಇದ್ರೆ ಹೇಳ್ರಿ, ಹುಡುಗಿ ಚಲೋ ಕಲ್ತಿರ್ಬೇಕು, ನೌಕರಿ ಮಾಡಿದ್ರೂ ಪರವಾಗಿಲ್ಲ, ಮದುವೆ ಆದಮೇಲೆ ನೌಕರಿ ಮಾಡ್ತೀನಂದ್ರೆ ನಾವು ಹೂನ ಅಂತೀವಿ ಅಂತಾನ ಅಂದಾರಂತ. ನೌಕರಿ ಮಾಡೋಕೆ ಒಪ್ಕೋತಾರ. ನಮ್ಮ ಕಾವೇರಿಗಂತೂ ಹೇಳಿ ಮಾಡಿಸಿದ ಸಂಬಂಧ ನೋಡಿದು. ಈಗಿನ ಕಾಲದಾಗ ಗೌರ್ಮೆಂಟ್ ನೌಕರಿ ಇರೋ ಹುಡುಗ ಸಿಗೋದು ಭಾಳ ಕಮ್ಮಿ ಐತಿ. ಅಂಥದ್ರಾಗ ನಮ್ಮ ಕಾವೇರಿ ಅಂದ್ಕೊಂಡಂಗೆ ಚಲೋ ಸಂಬಂಧ ಸಿಕ್ತಂದ್ರೆ, ಅಂದ್ರೆ ಆಕೆಗೆ ನೌಕರಿ ಮಾಡ್ಬೇಕಂತ ಆಸೆ ಐತಲ್ಲ, ಅದಕ್ಕೆ ಸಹಾಯ ಮಾಡುವಂಥ ಸಂಬಂಧ ಸಿಗೋದು ಭಾಳ ಕಮ್ಮಿ ಐತಿ. ಅಂಥದ್ರಾಗ ಇವರೆಲ್ಲದಕ್ಕೂ ಸಹಾಯ ಮಾಡ್ತೀನಂದ್ರೆ ಚಲೋ ಅಲ್ಲನ? ಹ್ಞೂ ರೀ ಅತ್ಯಾರ, ನಾನು ಅದ ಅಂತೀನಿ. ನಮ್ಮ ಕಾವೇರಿಗೆ ಇದೆಲ್ಲ ಅರ್ಥನೇ ಆಗಂಗಿಲ್ಲ. ಯಾಕ ನೀನು ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ಕಾವೇರಿಗೆ ತಿಳಿಸಿ ಹೇಳ್ತೀನಂತೆ ತಗೋ.